ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು 3 ನಕ್ಷತ್ರ ಇದೆಯಲ್ಲ ಮಕ್ಕಳೇ, ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರಿಗೆ ಸ್ವಲ್ಪ ಆವೇಶ, ಆತುರ, ಎಡವಟ್ಟು, ದುಡುಕು ಜಾಸ್ತಿಯೇ. ನಿಮ್ಮನ್ನ ಬೇರೆಯವರು ನಿಮ್ಮನ್ನ ಆವೇಶಕ್ಕೆ ಒಳಗಾಗುವ ಹಾಗೆ ಪ್ರಚೋದನೆಗಳು ನಡೆಯತಕ್ಕಂಥದ್ದು ನಿಶ್ಚಿತ. ಅಲ್ಲಿ ಏನೋ ಒಂದು ನಡೆಯುತ್ತೆ, ಆವೇಶ ಬರುವ ಹಾಗೆ ನಿಮ್ಮನ್ನ ಚಂಚಲಗೊಳಿಸ್ತಕ್ಕಂಥದ್ದು. ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ 100%. ಇದು ಹೆಂಗೆ ಅಂದ್ರೆ ಈ 3 ನಕ್ಷತ್ರಗಳು ಹೇಳೇ ಬಿಡ್ತಾನೆ. ಒಂದು ಆರದ್ರಾ ನಕ್ಷತ್ರ, 2ನೇದು ಸ್ವಾತಿ ನಕ್ಷತ್ರ, 3ನೇದು ಶತಭಿಷ ನಕ್ಷತ್ರ. ನೀವು ಸಾಮಾನ್ಯವಾಗಿ ಬೇಕು ಅಂತ ಆವೇಶಕ್ಕೆ, ಕೋಪಕ್ಕೆ, ಆತುರತನಕ್ಕೆ ಒಳಗಾಗಲ್ಲ. ಬಟ್ ನಿಮ್ಮ ಮೇಲೆ ಪ್ರಭಾವ ತುಂಬ ಬೀರ್ತಿರ್ತವೆ. ಹೌದೋ ಅಲ್ವೋ, ಏನೋ ಒಂದು ಯಾರಾದ್ರೂ ಕೆದ್ಕೋದೆ ನಿಮ್ಮನ್ನ, ನಿಮ್ಮ ಪಾಡಿಗೆ ಇರೋಕ್ ಬಿಡಲ್ಲ. ಏನೋ ಒಂದು ಮಾತು ನೀವು ಟ್ರಿಗರ್ ಏರ್ಬಿಟ್ಟಿರ್ತೀರಿ. ತಾಯಿಯ ತಕ್ಕ ನಟರಾಜನೆ ರುದ್ರ ತಾಂಡವಂ ಅಂತ ಹೇಳ್ತವೆ. ತಗ 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 ತಗ. ಮುಖ್ಯವಾಗಿ ಈ 3 ನಕ್ಷತ್ರದವರು ಏನೇ ಮಾಡಬೇಕು ಅಂದ್ರು ಸ್ವಲ್ಪ ಸಮಯ ತಗೊಳ್ತಕ್ಕಂಥದ್ದು ಮಾಡಿ. ಏನು ನಿರ್ಧಾರ, ಯಾಕಂದ್ರೆ ನಿಮ್ಮ ಆವೇಶವೇ ನಿಮಗೆ ಪೆಟ್ಟು ಆಗಿದೆ, ಗಾಯ ಆಗಿದೆ. ಅದು ವೃತ್ತಿ ಇರ್ಬೋದು, ಆವೇಶಕ್ಕೆ ಒಳಗಾಗಿ. ಏನ್ರಿ ಯಾರೋ ನಿಮ್ ಬಗ್ಗೆ ಹಿಂಗಂದ್ರು ಗೊತ್ತಿದ್ಯಾ? ನಿಮ್ ಬಗ್ಗೆ ಹೀಗಂದ್ರಂತೆ, ಏನೋ ಪ್ರಮೋಷನ್ ಹೆಲ್ಡಪ್ ಅಂತೆ, ನಿಮಗ್ ಗೊತ್ತೇ ಇಲ್ಲ. ಅವ್ನು ಬಂದು ಏನೋ ಒಂದು ಉರಿತಿರೋ ಬೆಂಕಿಗೆ ಹೊಗೆ, ಅಲ್ಲೊಂದು ಸಣ್ಣ ಹೊಗೆ ಬರ್ತಿದೆ. ಮೈ ಟ್ಯಾಲೆಂಟ್ ಇಸ್ ಬಿನ್ ನಾಟ್ ರೆಕಗ್ನೈಸ್ಡ್. ನಿಜವೇ, ಈ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ಹೈಲಿ ಟ್ಯಾಲೆಂಟ್. ನೀವು ಎಲ್ಲಿದ್ರು ಕಲಿಕೆ ಜಾಸ್ತಿ. ಏನಾದ್ರೂ ಒಂದು ಹೊಸದೊಂದು ಕಲಿಬೇಕು ಅಂದ್ರೆ ಈ 3 ನಕ್ಷತ್ರದವ್ರ ಜೊತೆಲಿ ಇಟ್ಕೊಳ್ಳಿ, ಕಲಿಸ್ತಾರೆ. ಅದು 60 ಆಗಿದ್ರು 70 ಆಗಿದ್ರು ಕಲಿಯುತ್ತಿರುತ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಅವ್ರು ಕಲಿತಲೇ ಇದ್ರು. ಇದೊಂದು ಮಹಾಸಮುದ್ರ, ನಾನಿನ್ನೂ ಆರಂಭವೇ ಮಾಡಿಲ್ಲ, ಅನ್ನೋದೇ ಇನ್ನೂ ಕಲ್ತಿಲ್ಲ ಅಂತ ಹೇಳ್ತಿದ್ರು. ಆರಿದ್ರ, ಸ್ವಾತಿ, ಶತಭಿಷ ದೈವದತ್ತವರ ಅದು. ಆದರೆ ಬೇರೆಯವ್ರು ಬಿಡಲ್ಲ ನಿಮ್ಮನ್ನ. ನಿಮ್ಮ ಕಲಿಕೆಯ ಶಕ್ತಿ ಇದೆಯಲ್ಲ, ಅದ್ಭುತ. ಹೊಸದನ್ನ ಕಲಿಯೋದು, ಏನಾದ್ರೂ AI ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇವ್ರ 3 ಹತ್ರ ಹೋಗಿ. ಗೊತ್ತಿಲ್ವಾ? ಹೌದಾ, ತಗೋ, ಸಿದ್ಧತೆ ಮಾಡ್ಕೊಬಿಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ. 70 ಆಗಿದ್ದರೂ ಹೋಗಿ ಕಲಿಯುತ್ತಾರೆ. ಅಂಥದೊಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಈ 3 ನಕ್ಷತ್ರಗಳಿಗಿರುತ್ತೆ. ಬಟ್ ನಿಮ್ಮನ್ನು ಕೆದಕ್ ಪಡ್ತಾರೆ ಬೇರೆಯವರು. ನಿಮ್ ದಾರಿ, ಗಮ್ಯ, ಅಡ್ಡ. ನೀವು ನಿಮ್ಮಿಂದ ಕೆಡೋಲ್ಲ, ಬರೆದು ಇಟ್ಕೊಳ್ಳಿ. ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ. ನಿಮ್ಮನ್ನು ಪ್ರಚೋದನೆ ಮಾಡೋದೆ ಇದು ಹೆಂಗೆ ಅಂದ್ರೆ, ಯಾರೋ ನಮ್ಮ ಪಾಡಿಗೆ ನಾವಿದ್ವಿ, ತಪ್ಪು ತಿಳ್ಕೊಬೇಡಿ. ಮನೇಲಿ ಫಂಕ್ಷನ್ ಇದೆ ಬಾರೋ ಅಂತ, ನಮ್ಮ ಪಾಡಿಗಿದ್ವಿ, ಬಾರೋ ನೀನು ಅಂತ ಅವನೇ ಬಂದು ಗಾಡಿ ಇಟ್ಟು ಕರ್ಕೊಂಡೋಗಿ ಅಲ್ಲೊಂದು ಪಾರ್ಟಿ. ತಗೋ. ನೀವು ಬೇಡ ಅಂತೀರಿ, ಸ್ವಲ್ಪ ಕಣೋ, ತಗೋ, ಕಂಟ್ರೋಲ್ ಬಂದ್ಬಿಡ್ತೀರಿ. ಕೌಂಟ್ಲೆಸ್, ಕಂಟ್ರೋಲ್ಲೆಸ್. ಸ್ವಭಾವತಃ ನಿಮ್ಗಂತ ಅಭ್ಯಾಸಗಳಿಲ್ಲ. ಬಟ್ ಯಾರೋ ಅಲ್ಲೆಲ್ಲೋ ಡಾನ್ಸ್, ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಶುರು. ಎಲ್ಲರೂ ಆಡ್ತಿದ್ರೆ ನೀವು ಹಿಂಗ್ ಸಣ್ಣದಾಗಿ ಹಿಂಗ್ ಸೆಳ್ತಾ. ಅಲ್ಲಿ ಕೋಪಕ್ಕೆ ಇನ್ನೊಂದು ಆಯ್ತು, ಇನ್ನೊಂದು ಕತೆ. ಯಾರೋ ಏನೋ ಅಂದ್ರು, ಇನ್ನೊಂದೇನೋ ಚುಚ್ಚೋ ಮಾತು, ಗಾಯದ ಮಾತು, ಅವಮಾನದ ಮಾತು, ಬೆಂದೋಗ್ಬಿಡ್ತೀರಿ. ಹೆಂಗೆ ಅಂದ್ರೆ, ಒಮ್ಮೆ ಒಬ್ಬ ರಾಜ, ಅವನು ಯುದ್ಧಕ್ಕೆ ಹೋಗಿರ್ತಾನೆ, ಒಂದು ಕಾಡಿಗೆ, ಬೇಟೆಗೆ. ಒಂದು ರಾಜರುಗಳೆಲ್ಲ ಹೋದ್ರೆ ತಿಂಗಳಗಟ್ಲೆ ಬರ್ತಿರ್ಲಿಲ್ಲ. ದಿಢೀರಂತ ಅವನೊಂದು 2 ತಿಂಗಳಿಗೆ ಹೋದವನು ಒಂದು 20 ದಿನಕ್ಕೆ ಮನೆಗೆ ಬಂದ್ಬಿಡ್ತಾರೆ. ಸರಿಯಾದ ಬೇಟೆಗಳು ಸಿಕ್ಬಿಡುತ್ತೆ, ಒಡೆದಾಕೆ ಸಾಕು ಅಂತ ಹೇಳ್ಬಿಟ್ಟು ಅರಮನೆಗೆ ಬರ್ತಾನೆ. ತನ್ನ ಅಂತಃಪುರ ನೋಡಿದ್ರೆ ಅಲ್ಲೊಂದು ಯುವಕ, ಆಗುಂತುಕ,
ಗಡ್ಡ ಕುರ್ಚಲ್ ಗಡ್ಡ ಏನೋ ನೋಡಿದ್ರೆ ಚೆನ್ನಾಗಿದ್ದಾನೆ. ತನ್ನ ಪತ್ನಿಯನ್ನು ಅಪ್ಕೊಂಡಿದ್ದಾನೆ. ಇವನಿಗೆ ನಖಶಿಖ ಅಂತ ಪ್ರಭಾವ. ಕತ್ತಿ ತೆಗಿತಾನೆ, ಕತ್ತರಿಸ್ಬಿಡೋಣ ಇಬ್ಬರನ್ನು. ಅಂತಃಪುರದ ಒಳಗಡೆ ಯಾವುದೇ ಪರಪುರುಷ ಪ್ರವೇಶ ಇಲ್ಲ. ಇದಂಗೆ ಇದೇಗೆ ಇದೇನು ಅನ್ನೋ ಒಂದು ವಿವೇಚನೆಯನ್ನ ಮೀರ್ಬಿಡ್ತಾರೆ. ನೇನು ಹೋಗ್ಬೇಕು, ಅವನೇ ಅಂತಃಪುರದ ಬಾಗ್ಲಲ್ಲಿ ಹಾಕಿದಾನೆ. ಒಂದು ಪುಟ್ಟದಾಗಿ ಒಂದು ಶ್ಲೋಕ ಹಾಕಿದ್ದಾನೆ. ರಾಜನಾದವನು ತಾಳ್ಮೆ ಕೆಡಬಾರದು, ಆತುರಕ್ಕೆ ಬುದ್ಧಿಯನ್ನು ಕೊಡಬಾರದು. ಅದನ್ನು ನೋಡ್ತಾನೆ, ಕೆತ್ತಿಸಿಟ್ಟಿದ್ದಾನೆ ದೊಡ್ಡದಾಗಿ ಬಂಗಾರದ ಫಲಕದಲ್ಲಿ. ಅದನ್ನು ನೋಡ್ತಿದ್ದ ಹಾಗೆಯೇ ಒಂದು ನಿಮಿಷ ಆತುರ, ಆವೇಶ, ದುಡುಕು, ಬುದ್ಧಿಯನ್ನ ಆತುರತನಕ್ಕೆ ಕೊಡಬಾರದು, ಆವೇಶಕ್ಕೆ ಕೊಡಬಾರ್ದು. ಕತ್ತಿ ಎತ್ತಿದ್ದಾನೆ, ಯಾಕೆಂದ್ರೆ ಅಪ್ಕೊಂಡು ಕೂತಿದ್ದಾರೆ ಬೆಡ್ರೂಮ್. ಅನ್ಕಂಟ್ರೋಲಬಲ್ ಫೈರ್. ರಾಜ ಅಂದಮೇಲೆ ಲೆಕ್ಕ ಹಾಕೊಳ್ಳಿ. ಏನಿದು, ನಾನು ಇಲ್ದಿದ್ದಾಗಿಂಥದ್ದೊಂದು ವ್ಯಭಿಚಾರ ನಡೀತಿದ್ಯಾ, ಏನ್ ನಡೀತಿದೆ ಇದು ಅಂತ. ಬಟ್ ಆ ಶ್ಲೋಕ ಓದ್ತಿದ್ದಾಗೆ ತನಗೆ ಇಷ್ಟವಾದಂತ ಒಂದು ಶ್ಲೋಕ, ಅವನಿಗೆ ಅಂಥದ್ದೊಂದು ಅಭ್ಯಾಸ ಆಯ್ತು. ಏನಂದ್ರೆ, ಇದು ತುಂಬಾ ದೊಡ್ಡವ್ರು ಮಾಡ್ತಾರೆ, ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಆ ಥರದ ವಾಕ್ಯಗಳು. ಕೆಲವರು ಕೆಟ್ಟದನ್ನ ಹಾಕೊಂಡಿರ್ತಾರೆ. ಅಲ್ಲೊಂದು ಡ್ರಗ್ಗು, ಅಲ್ಲೊಂದು ಚರಸ್ಸು, ಅಲ್ಲೊಂದು ಹೆರಾಯಿನ್ನು, ಅಲ್ಲೊಂದು ಡ್ರಿಂಕು, ಏನೇನೋ ಇಟ್ಕೊಂಡಿರ್ತಾರೆ. ಇದು ತಪ್ಪಿದ್ರೆ ಅದು, ಅದು ತಪ್ಪಿದ್ರೆ ಅದು. ಅಲ್ಲೊಂದು ಕೆಲವರುಗಳು ಈ ಕುನಿ ಬಾಕುರುಗಳು, ಕತ್ತಿ ಬಿಟ್ರೆ ವಿಷ. ನೋಡಿ, ಮೊನ್ನೆ ಒಂದು ತಂದೆ ತಾಯಿಗೆ ಒಂದು ಹೆಣ್ಮಗು ಇನ್ಸ್ಟಾಗ್ರಾಮ್ನಲ್ಲಿ ಹುಡುಗ ಪರಿಚಯ, ಸರಿ. ಏನೋ ಒಂದು ಅಲ್ಪ ಸ್ವಲ್ಪ ಒಂದು ಆಸ್ತಿ ಇದೆ, ಸರಿ. ಆಕೆಗೆ ಒಂದು 2-3 ತಿಂಗಳಾಗಿದೆ ಅಷ್ಟೇ. ಮನೇಲಿ ಹೇಳಿದಾಳೆ ಮದುವೆಗೆ. ಬೇರೆ ಏನೋ ಅವ್ರ ಮನ್ಸಿಗೆ ಏನು ಬಂತೋ ಏನೋ, ಬೇಡಮ್ಮ ಅಂತಿದ್ದಾರೆ. ಕಿರಿಕಿರಿ ಶುರುವಾಗಿದೆ. 2 ತಿಂಗಳು ಮಕ್ಕಳ, 2 ಇಲ್ಲ 3 ತಿಂಗಳು. ಏನ್ ಮಾಡಿದಾಳೆ ಗೊತ್ತಾ? ಆಕೆ ಓದಿರೋದು ನರ್ಸಿಂಗು. ಯಾವುದೋ ಕ್ಲಿನಿಕಲ್ಲಿ ಸಹಾಯಕ ನರ್ಸಿಂಗ್ ಕೆಲಸನೂ ಮಾಡ್ತಿದ್ದಾಳೆ. ಹೋಗಿದ್ದಾಳೆ, ಹೈ ಡೋಸೇಜ್ ನಿದ್ರೆ ಇಂಜೆಕ್ಷನ್ ಕೊಡೋ ಅಂತ ತಗೊಬಂದಿದ್ದಾಳೆ. ತಂದೆ ತಾಯಿ ಇಬ್ಬರಿಗೂ ಇಂಜೆಕ್ಷನ್. ತಾಯಿಗೆ 53 ವರ್ಷ, ತಂದೆಗೆ 58 ವರ್ಷ. ತಂದೆ ಹೆಸರು ದಶರಥ, ತಾಯಿ ಹೆಸರು ಲಕ್ಷ್ಮಿ, ಇವಳ ಹೆಸರು ಸುರೇಖಾ. ಲೆಕ್ಕ ಹಾಕೊಳ್ಳಿ. ಆಮೇಲೆ ಸೀರಿಯಸ್ ಆಗ್ಬಿಟ್ಟಿದ್ರೆ, ಇದೇನಾಗಿದೆ ಗೊತ್ತಿಲ್ಲ ಅಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಫೋನ್ ಮಾಡಿದಾಳೆ. ಅವನೆಲ್ಲ ಮದುವೆ ಆಗಿ ಬದುಕು ಇನ್ನೊಂದು. ಸರಿ, ತಗೊಂಡು ಆಂಬ್ಯುಲೆನ್ಸಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ. ಡಾಕ್ಟರ್ಗಳು ಟ್ರೈ ಮಾಡ್ತಾರೆ, ಔಟ್ ಆಫ್ ದಿ ಬಾಕ್ಸ್. ಸರಿ, ಪೊಲೀಸ್ ಎನ್ಕ್ವೈರಿ. ಏನಿದು, ಇಬ್ರು ಒಂದೇ ಸಲಿ, ಒಂದೇ ದಿನ, ಒಂದೇ ಕ್ಷಣ, ಇದು ಏನಿರ್ಬೋದು, ಸರಿ ಇರ್ಲಿ ಅಂತ ಮಾಜರ್ ಮಾಡ್ತಾರೆ. ಮನೆಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ರೆ ಆ ಇಂಜೆಕ್ಷನ್ನು, ಸೀರಿಂಜು ಎಲ್ಲ ಸಿಗುತ್ತೆ. ಏನವ ಅಂತ ಒಂದು ಅವ್ರ ಭಾಷೆ ಇದೆ, ಪೊಲೀಸ್ ಭಾಷೆ. ನಮ್ದು ವೈದಿಕ ಒಂದು ಭಾಷೆ ಇದ್ರೆ, ಪೊಲೀಸ್ ಭಾಷೆ ಒಂದಿದೆ. ಏನೋ ಆಗಿರುತ್ತೆ, ಎಲ್ಲ ಒಪ್ಕೊಬಿಟ್ಟಿದ್ದಾಳೆ. ಆವೇಶ, ಏನವನ್ ಅಂತ ದೊಡ್ಡ ಸ್ವತ್ತು ಆಸ್ತಿವಂತ, ಏನು ದೊಡ್ಡ ರಾಜಸಿಂಹಾಸನ, ರಾಜಲಾಂಛನ, ರಾಜಾದಿರಾಜ, ಮಹಾರಾಜ. ನಿನ್ನ ಯೋಗ್ಯತೆಗೆ ನೀನೊಂದು ಆಫ್ಟರ್ ಆಲ್ ನರ್ಸು, ನಿನ್ನ ಯೋಗ್ಯತೆಗೆ ಇನ್ನೆಂಥವನ್ ಸಿಕ್ಬಿಡ್ತಾನೆ, ಡಾಕ್ಟರ್ ಸಿಕ್ಬಿಡ್ತಾನ. ಲಕ್ಷದಲ್ಲಿ ಒಬ್ಬ. ಯಾವ ಡಾಕ್ಟರ್ ನರ್ಸನ್ ಮದುವೆ ಆಗೋಲ್ಲ. ಇದ್ ನೆನಪಲ್ಲಿ ಇಟ್ಕೊಳ್ಳಿ. ಆಗೋದೇ ಇಲ್ಲ, ಆಗೋಲ್ಲ. ಅಂಥದಕ್ಕಿಂತ ನಿರ್ಧಾರ ತಗೋಬೇಕಾ? ತಂದೆ ತಾಯಿನ ಬೇಡ, ನಿಮ್ಮ ಆಸ್ತಿ ಕಟ್ಕೊಂಡು ಏನಾಗ್ಬೇಕು, ನಾನೆಲ್ಲೋ PG ಇತ್ಕೊಂಡು ಕೆಲಸ ಮಾಡ್ಕೋತಾನೆ ಹೋಗಿ ಅಂತ ಏದ್ ಬಂದು ಒಪ್ಸಕ್ ಒಂದ್ 2-3 ವರ್ಷ, ಇನ್ನು 25 ವರ್ಷ ಮಕ್ಕಳೇ, 25-26 ಅಷ್ಟು ಟ್ರಿಗರ್ ಪಾಯಿಂಟ್ಗೆ ಹೋಗ್ಬೇಕಾ? ಅಷ್ಟು ಆವೇಶಕ್ಕೆ, ಅಷ್ಟು ದುಡುಕುತನ. ನೋಡಿ, ಇವತ್ತಿನ ಜನರೇಷನ್ ದೇ ಆರ್ ಗೋಯಿಂಗ್ ಔಟ್ ಆಫ್ ದಿ ಬಾಕ್ಸ್. ಆ ಪ್ರೀತಿ, ಪ್ರೇಮ, ಅಮಲು, ಇನ್ನೊಂದು. ಈಗ ಅಲ್ಲೊಂದು ಕೊಲೆ ಆಯ್ತಾ, ಯು ಆರ್ ಬಿಕಮ್ A1, ಅವನ್ A2. ಅವನ ಮೇಲೇನು ಹೇಳ್ಬಿಡ್ತಾಳೆ ಗ್ಯಾರಂಟಿ. ಎಷ್ಟು ಮಾಡಿರೋಳು ಪ್ರಚೋದನೆ ಕೊಟ್ಟಿರೋದು, ಅವನು ಹೇಳಿದ್ನೋ ಇಲ್ವೋ, ಯಾವ ಗ್ರಹಚಾರ ಇವಳನ್ನು ಪ್ರೀತಿಸಿದ ತಪ್ಪಿಗೆ, ಇಷ್ಟಪಟ್ಟಿದ ತಪ್ಪಿಗೆ 2-3 ತಿಂಗಳಲ್ಲಿ ಏನ್ 20 ವರ್ಷದ ಪ್ರೀತಿ, ಏನ್ ದೊಡ್ಡ ರಾಜ, ದೊಡ್ಡ ವ್ಯವಸ್ಥೆ, ದೊಡ್ಡ ಹೆಸರು, ದೊಡ್ಡ ಒಂದು ಪಂಡಿತೋತ್ತಮ, ಜ್ಞಾನೋತ್ತಮ, ಅಗಣಿತ ಏನಿದು ತಂದೆ. 1-2 ಜೀವನ ಸಾಯಿಸಿ ಎತ್ತವರನ್ನ. ತಂದೆ ಹೆಸರು ಏನ್ ಗೊತ್ತಾ? ದಶರಥ. ಅಪ್ಪ
ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಕೇಸ್ ಸ್ಟಡಿ ಮಾಡ್ತಿದ್ರೆ. ನಾವು ಎಲ್ಲರೂ ಬೇರೆ ಏನೋ ಹುಡುಕ್ತಿದ್ರೆ ನಾವು ಬೇರೆ ಇನ್ನೇನೋ ಹುಡುಕ್ತಿರ್ತೀವಿ. ಆ ಹೆಸರಲ್ಲಿ, ಆ ಯೋಗದಲ್ಲಿ, ಏನ್ರಲ್ಲಿ ಹುಟ್ಟಿದರೆ, ಏನಕ್ಕೆ ಈ ಕಾರಣ ಇರ್ಬೋದು, ಏನಕ್ಕಿಂತದೊಂದು ಪ್ರಚೋದನೆ, ಮಗಳಿಂದಲೇ ಹತ್ಯೆ, ಇದೆಲ್ಲ ನೋಡ್ತಿರ್ತವೆ ಭಾವಗಳು. ಅದನ್ನ ಬೇಸ್ ತಗೊಂಡೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ತಗೊಂಡೆ ನಿಮ್ಗೆ ಆ ಜಾತಕಗಳ ವಿಮರ್ಶೆ. ಅಲ್ಲೊಂದು ಎಳೆದಾಟ ನೋಡಿ. ಈತನಿಗೆ ಈ ಆವೇಶ ಬರುತ್ತಲ್ವಾ, ಈ ಆವೇಶದ ಪರಾಕಾಷ್ಠತೆ, ಅದನ್ನ ಓದ್ತಿದ್ದವನು ಹಾಗೆ ಓರೆಯಲ್ಲಿದ್ದ ಕತ್ತಿನ ತೆಗೆದವನು ಓರೆಯಲ್ಲಿ ಹಾಕಿ ಹಾಗೆ ಕುತ್ಕೋಬಿಟ್ಟ. ಆವೇಶದಿಂದ, ಕೋಪದಿಂದ, ಕೋಪಕ್ಕೆ ಬುದ್ಧಿಯನ್ನು ಕೊಡಬಾರದು. ರಾಜನಾದವನಿಗೆ ವಿಪರೀತ ಆವೇಶ ಇರಬಾರದು. ಅವನು ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದ ಆ ಥರ ವಿಶೇಷ ವಾಕ್ಯಗಳು. ಹಾಗೆ ಕುಳಿತುಕೋಬಿಟ್ಟ. ದಿಢೀರಂತ ನೋಡಿದ್ರೆ ಅವನ ಹೆಂಡತಿ ಓಡ್ ಬಂದು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ ಅಪ್ಕೊಂಡು. ಇವನು ಇನ್ನೂ ಆಶ್ಚರ್ಯ, ಓ ತಾನು ಮಾಡಿದ ತಪ್ಪೇನೋ ಒಪ್ಕೋತಿದ್ದಾಳೆ ಅಂತ. ರೀ 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 ಅಂತ, ಏನಮ್ಮ? ಅವ್ನು ಸುಮ್ಮನೆ ಇದ್ದಾನೆ. ಅಲ್ಲಿ ನೋಡ್ರಿ ಯಾರು ಬಂದಿದ್ದಾರೆ ನೋಡ್ರಿ, ಯಾರು ಬಂದಿದ್ದಾರೆ ನೋಡ್ರಿ ಅಂತ ಹೇಳ್ಕೊಂಡು ಬಂದು ಪಾದದ ಹತ್ರ ಹಾಕಿ ಅಪ್ಪಗೆ, ನಮ್ಮ ಮಗಾರಿ ಒಂದು ಯಾವುದೋ ಜಾತ್ರೆ ಮಾಡಿದ್ರಲ್ವಾ, 22-23 ವರ್ಷ ಆಗಿತ್ತು ನಮ್ಮ ಮಗ ಕಳೆದೋಗಿ. ಅವತ್ತಿಗೆ 5 ವರ್ಷ ಆಗಿತ್ತು. ಹಾಗೆಲ್ಲ ರಾಣಿಯರಿಗೆಲ್ಲ 10-12 ವರ್ಷಕ್ಕೆ ಚಿಕ್ಕ ಮಕ್ಕಳಲ್ಲೇ ಮದುವೆ ಮಾಡಿರ್ತಾರೆ. ಹಾಗೆ ಈಗ ಒಂದು 35-36 ವರ್ಷ. ಯುವಕನಿಗೆ ಒಂದು 23-24 ವರ್ಷ ಲೆಕ್ಕ ಹಾಕು ನೋಡಿ. ನಮ್ಮ ಮಗ ಅಂತ ಹಾಗೇ ಸ್ತಂಭೀಭೂತ ಆಗ್ಬಿಡ್ತಾನೆ ನೋಡಿ. ಒಂದೇ ಒಂಚೂರು ವಿವೇಚನೆ ಇಲ್ಲದೆ ಆತುರ ಪಟ್ಟಿದ್ದರೆ ಏನಾಗುತ್ತಿತ್ತು ಅನಾಹುತ. ಈ ನಕ್ಷತ್ರದವ್ರದ್ದು ಇದೇ ಕತೆ. ಇಂಥ ಒಂದು ಅನಾಹುತಗಳಿಂದಲೇ, ಆತುರದಿಂದಲೇ ನಿಮ್ಮ ಬುದ್ಧಿ ಕೆಟ್ಟಿರುತ್ತೆ, ನಿಮ್ಮ ಭಾವ ಕೆಟ್ಟಿರುತ್ತೆ. ನಿಮ್ಮ ಅರ್ಧ ಸೋಲಲ್ಲ, 100ಕ್ಕೆ 80 ಸೋಲುಗಳು, ಅವಮಾನಗಳು, ಪೆಟ್ಟುಗಳು, ಗಾಯಗಳು ಈ 3 ನಕ್ಷತ್ರದವರಿಗೆ ನೀವು ಪಡುವ ಆತುರ ಇಲ್ಲ, ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇಂದಲೇ ಆಗಿರ್ತೀರಿ. ನೀವು ನೋಡಿದ ತಕ್ಷಣ, ಅಂದಿದ ತಕ್ಷಣ ದಗ ಈ ಆರ್ದ್ರ, ಸ್ವಾತಿ, ಶತಭಿಷ ಹೌದು ಅಲ್ವೋ ಹೇಳಿ. ನಿಮ್ಮನ್ನು ಸುಮ್ಮನಿರಲು ಪ್ರಕೃತಿ ಬಿಡಲ್ಲ ನೋಡಿ. ಅವನ್ ಕಾಣಿಸಿದ್ದು ಅದೇ ಅದೃಷ್ಟಕ್ಕೆ ಅವನ ಅಲ್ಲೊಂದು ಹಾಕೊಂಡಿದ್ದ, ಹಾಗೇ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೋಬಿಟ್ಟ. ನೋಡೋಣ ಏನ್ ನಡೆಯುತ್ತೆ ಅಂತ. ಒಂದು 10 ನಿಮಿಷ ಓಡ್ ಬಂದ್ಲು, ಬಿಕ್ಕಿ ಬಿಕ್ಕಿ ಅಳ್ತಾ. ಇವನ್ ಅಂದ್ಕೊಂಡಿದ್ದೊಂದು, ಅಲ್ಲಿ ನಡೆದಿದ್ದೊಂದು. ಹಾಗೇ ಆಗೋದು. ನೀವು ಸ್ವಲ್ಪ ತಾಳ್ಮೆಗೆಟ್ರೆ ನಿಮ್ ಜೀವನ ಎಲ್ಲ ನರ್ಕ ನೋಡುತ್ತೆ. ಒಂದು ಆಸೆಗೋ, ಆಕಾಂಕ್ಷೆಗೋ, ಇನ್ನೊಂದಕ್ಕೋ, ಪದವಿಗೋ, ಪ್ರತಿಷ್ಠೆಗೋ, ಅಂದಕ್ಕೋ, ಚಂದಕ್ಕೋ, ಕೋರಿಕೆಗೋ 100% ಹೇಳ್ತಾನೆ, ಯು ವಿಲ್ ಚೂಸ್ ಸಮಥಿಂಗ್ ರಾಂಗ್. ಯು ವಿಲ್ ಗೆಟ್ ಕನೆಕ್ಟ್ ಟು ರಾಂಗ್ ಪೀಪಲ್. ಇದಾಗಿರುತ್ತೆ. ನಾನು ನೋಡಿದ ಒಬ್ಬ ತುಂಬಾ ದೊಡ್ಡ ಆರ್ದ್ರ ನಕ್ಷತ್ರದವರಿಗೆ ನಾನು ಹೇಳಿದ್ದೆ, ಎಲ್ರೂ ಸಾಮಾನ್ಯರ ಮಕ್ಕಳ, ಭಗವಂತನ ಮುಂದ್ಗಡೆ, ಈ ವಿದ್ಯೆ ಮುಂದ್ಗಡೆ ಅವರೆಲ್ಲ ನಾಕಾಣದ ವ್ಯಕ್ತಿಗಳು, ಬೇಜಾರು ಮಾಡ್ಕೋಬೇಡಿ. ಇಂಥದೊಂದು ನಿಮ್ಮನ್ನ ಸೆಳೆತ ಎಳೆಯುತ್ತೆ. ಯಾರ್ದೋ ಪ್ರಚೋದನೆ, ಇರ್ಲಿ ಬಿಡು, ಆಗ್ಲಿ ಬಿಡು ಅಂತ. ಇವತ್ತು ಎಲ್ಲಿ ನಿಂತಿದ್ದಾರೆ ನನಗೆ ಗೊತ್ತಿದೆ. 3 ದೊಡ್ಡ ಆರ್ದ್ರ ನಕ್ಷತ್ರಗಳು 3 ದಿಕ್ಕಾಗಿ ನಿಂತು ಬಿಟ್ಟಿದ್ದಾರೆ. ಪರಶಿವನ ಅಂಶ ಅಶ್ವತ್ಥಾಮ ನಕ್ಷತ್ರ ಅಂತ ಹೇಳ್ತಾರೆ, ಬಲರಾಮ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಅಷ್ಟು ಶಕ್ತಿ. ಏನ್ ಮಾಡ್ತೀರಿ? ಈ ಪ್ರಚೋದನೆಗಳಿಂದಲೇ ಸಮ್ ಇನ್ಫ್ಲೂಯೆನ್ಸ್, ಸಂಬಡೀಸ್ ಇನ್ಫ್ಲೂಯೆನ್ಸ್, ಅನ್ಕಂಟ್ರೋಲಬಲ್. ನಿಮ್ಮ ಆವೇಶ, ಆತುರ, ದುಡುಕು ತಪ್ಪಿ ಜೀವನದಲ್ಲಿ ಅಲ್ಲೊಂದು ಗಾಯಗಳ ಮೂಟೆ ಮಾಡಿ ಇಟ್ಕೊಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಯಾರೋ ಹೇಳ್ತಾನೆ, ಸಣ್ಣ ಎಕ್ಸಾಂಪಲ್ ಹೇಳ್ತಾನೆ, ಏನೋಪ್ಪ ನಿನ್ ಲೆವೆಲ್ಗೆ ಈ ಕಾರಲ್ಲ, ತಗೋ, ಸಾಲ ಮಾಡಾದ್ರೂ ಸರಿ ಯಾವುದೋ ಒಂದು ದೊಡ್ಡ ಕಾರ್ ತಗೋಬಂದು ನಿಲ್ಲಿಸ್ಕೊಳ್ಳೋದು ಅಂತ ಕೆಲಸ. ನೋಡಿದಾನೆ. ಯಾವುದೋ ಒಂದು ಗೆಳತನ, ವಿಶ್ವಾಸ, ಅವನ್ಗಲ್ಲಿದೆ ಕಣ, ಆ ಲೈಫೇ ಮಾಡ್ಬಿಟ್ಟಿದ್ದಾನೆ ಕಣ, ತಗೋ ಆತ್ರಿಗೆ ಬಿದ್ದು ಅದಿರ್ಲಿ, ನನ್ಗೇನಾಗುತ್ತೆ ನೋಡೇ ಬಿಡೋಣ ಅಂತ ಕಟ್ಕೊಂಡೇ ಬಿಡೋದು. ಇಂಥ ಕೆಲ್ಸಗಳು ಮಾಡ್ಕೊಂಡಿರೋದು ನಾನು ನೋಡಿದ್ದಾನೆ. ನಿಮಗೆ ಆ ಉದ್ದೇಶ ಇರಲ್ಲ, ನಿಮ್ಮ ಭಾವ ಅದಲ್ಲ, ನಿಮ್ಮ ಆಲೋಚನೆ ಅದಲ್ಲ. ಬಟ್ ಇದು ಜಾಗ್ರತೆ, ಜಾತಕ ಪರಿಶೀಲಿಸಿಕೊಳ್ಳಿ.